ಆ ದಿನ ಅಮರನಾಥನು ತುಂಬಾ ಕಂಗಾಲಾಗಿದ್ದ. ಡ್ಯೂಟಿ ಮುಗಿದ ಮೇಲೆ ಬಟ್ಟೆ ಬಿಚ್ಚಿ ಹಾಕಿ ಸೋಫಾ ಮೇಲೆ ಕುಳಿತ. ಬರೀ ಮೈನಲ್ಲಿ ಸೋಫಾ ಮೇಲೆ ಕುತ್ಕೊಂಡ, ಅವನಿಗೆ ತಲೆ ಸರಿ ಇರ್ಲಿಲ್ವಾ? ಅದೇ ರೀ ನನ್ ವೆರೈಟಿ. ನನ್ನ ನೀತಿ ನಿಯತ್ತಿಗೆ ಈ ದೇಶ ಏನ್ ಕೊಡ್ತು ಎಂದು ಅವನ ಮನಸ್ಸು ಕಣ್ಣೀರು ಸುರಿಸಿತು. ಬನಿಯನ್ನಿಂದ ಅವನ ಕಣ್ಣು ಗುಡ್ಡೆಗಳನ್ನ ಒರೆಸಿಕೊಂಡ. ಅಕ್ಕ, ಟಿವಿ ಹೇಗಿದೆ? ಮನೆಯನ್ನ ನೋಡಿ ಮನೆ ಒಡತಿನ ನೋಡು ಅನ್ನೋದು ಓಲ್ಡ್ ಡೈಲಾಗ್. ದೂರದರ್ಶನ ನೋಡಿ ಧರ್ಮಪತ್ನಿ ನೋಡು ಅನ್ನೋದು ನನ್ ಡೈಲಾಗ್. ಹೇಗಿದೆ? ಪಡ್ಕೋಬೇಕು ಅಲ್ವೇ ಜಯ? ಮನೆ ಒಳಗಡೆ ಫಸ್ಟ್ ಕ್ಲಾಸ್ ಕಲರ್ ಟಿವಿ ಇರುವಾಗ ಇನ್ನೊಂದ್ರ ಅಗತ್ಯ ಏನೇ ಇತ್ತು? ಇದೇನಂತ ಕಾಸ್ಟ್ಲಿ ಅಲ್ಲ, ಕೇವಲ 3000 ರೂಪಾಯಿ. 3000 ರೂಪಾಯಿ? ಅದೇನು ಮೂತಿ ಮೇಲೆ ಬೆಳೆಯೋ ಮೀಸೆ ಅನ್ಕೊಂಡ್ಬಿಟ್ಯಾ ಖರ್ಚು ಮಾಡೋದಕ್ಕೆ? ಲೇ ಜಯ, ಯಾಕೋ ಬರ್ತಾ ಬರ್ತಾ ಮನೆಯಲ್ಲಿ ಖರ್ಚು ದುಬಾರಿ ಆಗ್ತಾ ಇದೆ ಕಣೆ. ಅಯ್ಯೋ, ಹಣನ ಸತ್ ಮೇಲೆ ನಮ್ ಹೆಣದ ಮೇಲೆ ಹಾಕೊಂಡು ಹೋಗ್ತೀವಾ? ಇದ್ದಾಗ್ಲೇ ಖರ್ಚು ಮಾಡ್ಬೇಕು. ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಅಬ್ಬಾ, ಒಳ್ಳೆ ಟೈಮಿಗೆ ಬಂದ್ರಿ. ಈ ಟಿವಿ ಹೇಗಿದೆ ಅಂತ ಫ್ರಾಂಕ್ ಆಗಿ ಹೇಳಿ. ಈ ಟಿವಿಗೇನು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನ ಕೊಂಡ್ಕೊಂಡೋ ಟೇಸ್ಟು ಅದ್ಭುತ. ಅದ್ರ ಕಾಸ್ಟು ಅದ್ಭುತ, ಗೊತ್ತಾಯ್ತಾ? ಕುತ್ಕೋ. ಏನ್ ವಿಶೇಷ? ವಿಶೇಷ ಏನಿಲ್ಲ ಸರ್. ನೀವು ಮಿಲಿಟರಿ ಇದ್ರಿ ಅಂತ ಗೊತ್ತಾದಾಗ್ಲಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ನನ್ನ ಮನಸ್ಸು ವಿಲಿವಿಲಿ ಅಂತ ಒದ್ದಾಡ್ತಾ ಇದೆ. ಕೇಳ? ಅದಕ್ಕೆ ಏನಂತ ಕೇಳಯ್ಯ. ಒಬ್ಬ ಮನುಷ್ಯನಿಗೆ ಎಷ್ಟು ಕಾಲು? ಅಲ್ಲಯ್ಯ, ಮಿಲಿಟರಿಲಿ ಇರೋರಾಗ್ಲಿ ಮಾಮೂಲಿ ಇರೋರಾಗ್ಲಿ ಮನುಷ್ಯ ಅಂತ ಅಂದ್ಮೇಲೆ ಇರೋದು 2 ಕಾಲು. ಅದಕ್ಕಿಂತ ಹೆಚ್ಚಿಗೆ ಇರುತ್ತೆ ಅಂತ ನಾನ್ ನಿರೂಪಿಸಿದ್ರೆ? ಹೇಗೆ ನಿರೂಪಿಸ್ತೀರಾ? ನಿಮ್ ಯಜಮಾನ್ರನ್ನ ಒಂದ್ ಪಂದ್ಯ ಕಟ್ಕೊಳಕ್ ಹೇಳಿ. ಆಯ್ತು, ಓಕೆ. ನಂದು 10 ರೂಪಾಯಿ. ನಂದು 10 ರೂಪಾಯಿ. ನಂದು 10 ರೂಪಾಯಿ. ನಂದು 5 2 40 ರೂಪಾಯ? ಅಯ್ಯೋ, ಎದರ್ಕಬೇಡ, ನಾನೇ ಎಲ್ಲಿ ಸೋತೋಗ್ಬಿಡ್ತೀನಿ ಅಂತ ಎದ್ರಕೊಂಡು ಓಡಾಯ್ತಾ ಇದೆಯಲ್ಲ. ಪಂದ್ಯ ಆದ್ಮೇಲೆ ಪಂದ್ಯನ. ಕುಂತ್ಕ. ಹೌದೌದು, ಸರಿ, ನಾವು ಸಂಸಾರಿಗಳ ಪಕ್ಷದವರು ಅಲ್ವಾ? ಅತ್ಗೆ ಚೇಚಾ ತಪ್ಪಾಗಿ ತಿಳ್ಕೊಬೇಡಿ. ಸಂಸಾರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಒಂದು ಪಂದ್ಯ ಕಟ್ಕೊಳ್ಳೋಣ? ಓಹೋ, ಧಾರಾಳವಾಗಿ ಹೇಳು. ಈ ಪಂದ್ಯದಲ್ಲಿ ನೀವು ಸೋತ್ರೆ 1 ವಾರ ನಿಮ್ ಮನೇಲಿ ಮಾಡೋ ಅನ್ನ, ಸಾರು, ಪಲ್ಯ, ಉಪ್ಪಿನಕಾಯಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ನನಗೆ ಕಳಿಸ್ಬೇಕು. ನಾನ್ ಸೋತ್ರು ನಿಮ್ಗೂ ಡಿಟ್ಟೋ ಡಿಟ್ಟೋ ಡಿಟ್ಟೋ. ಹಾ, ಇದಕ್ಕೆ ನಮ್ಮ ಯಜಮಾನರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಆದ್ರೆ ಮೊದಲು ಆ ಕಾಲ ವಿಷಯ ನಿರೂಪಿಸು. ಉಚ್ಚಯ್ಯ, ನಿಂತ್ಕೊಳ್ಳಯ್ಯ. ಇದಕ್ಕೇನಂತಾರೆ? ಕಾಲು. ಎಷ್ಟಿವೆ? 2. ಕುಗ್ರಗಾಲಲ್ಲಿ ಕುತ್ಕೋ. ಇದಕ್ಕೇನಂತಾರೆ? ಮೊಣಕಾಲು. ಎಷ್ಟಿವೆ? 2. ಕಾಲ್ ಚಾಚ್ಕೊಂಡು ಕುತ್ಕೋ. ಕಾಲೆತ್ತು. ಇದಕ್ಕೇನಂತಾರೆ? ಅಂಗಾಲು. ಕಾಲಿಡ್ಸು. ಸೊ ಒಬ್ಬ ಮನುಷ್ಯನಿಗೆ 2 ಕಾಲು, 2 ಅಂಗಾಲು, 2 ಮೊಣಕಾಲು, ಒಟ್ಟು 6 ಕಾಲು. ಸೂಪರ್ ಅಪ್ಪು. ಭವಾ, ನಿಮ್ ಹೆಡ್ಡೆ ಹೆಡ್ಡು. ಥ್ಯಾಂಕ್ ಯು. ಇನ್ನೊಂದು ಪಂದ್ಯ ಕಟ್ಕೊಳ್ಳೋಣ? ಬೇಡಪ್ಪ, ಈಗ ಬೋಳಿಸ್ಕೊಂಡ್ರೆ ಸಾಕಾಗಿದೆ. ಉಚ್ಚಯ್ಯ, ಈಗ ನಮ್ಮ ಪಂದ್ಯದ ಪ್ರಕಾರ 1 ವಾರ ನಾನು ಹೇಳಿರೋ ಐಟಮ್ಸು ಡಿಟ್ಟೋ 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 ರುಚಿ ರುಚಿಯಾಗಿ ಅಡಿಗೆ ಮಾಡಿ ನನಗೆ ಸಪ್ಲೈ ಮಾಡ್ಬೇಕು. ಓಕೆ? ಆಯ್ತಪ್ಪ. ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಇವನೆಲ್ಲೋ ವಾರದ ಅನ್ನದ ಗಿರಾಕಿ ಅಂತ ಕಾಣಿಸುತ್ತೆ. ಈ ವಾರ ನಮ್ಮನೆಗೆ ಟೆಂಡರ್ ಹಾಕಿದಾನೆ. ಮುಂದಿನ ವಾರ ಇನ್ಯಾರ ಮನೆಗಾರು ಖಂಡಿತ ಹಾಕಿರ್ತಾನೆ. ಬಾಬಾ, ಏನ್ ಮಾಡ್ತಿದ್ದೀರಾ? ಬಸ್ ವೇಟ್ ಮಾಡ್ತಾ ಇದ್ದೀನಿ. ಇಸ್ತ್ರಿ ಮಾಡ್ತಾ ಇದ್ದೀರಾ? ಮತ್ ನೋಡಿದ್ರು ಕೇಳ್ತಾ ಇದೀರಲ್ಲ. ಅಚ್ಚರಿ, ದಿನ ನೀವು ಚೆಂಬಲ್ಲೇನ ಇಸ್ತ್ರಿ ಮಾಡೋದು? ನಮ್ಮನೇಲಿ ಪಾತ್ರೆಗಳಿಲ್ಲ. ಏನೋ ಬ್ರಹ್ಮಚಾರಿ, ಸಣ್ಣ ಕೆಲಸದವನು, ಜೊತೆಗೆ ವಿಟಮಿನ್ ಎಂ ಬೇರೆ ಪ್ರಾಬ್ಲಮ್. ಹಣ ಬೇಕಾದ್ರೆ ನನ್ ಕೇಳ್ಬಹುದಿತ್ತಲ್ಲ? ಅಯ್ಯೋ, ಅದ್ ನಮ್ ಪಾಲಿಸಿಗೆ ತುಂಬಾ ವಿರುದ್ಧ. ಹೋಗ್ಲಿ, ಸಾಲ್ವಾಗಿ. ಅಯ್ಯೋ, ಅದಿದ್ದು ಡೇಂಜರು. ಒಂದ್ ಕೆಲಸ ಮಾಡೋಣ, ನಾವಿಬ್ರು ಒಂದ್ ಪಂದ್ಯ ಕಟ್ಕೊಳ್ಳೋಣ. ಆ ಪಂದ್ಯದಲ್ಲಿ ನೀವು ಸೋತ್ರೆ ನೀವು ನನ್ಗೆ 50 ರೂಪಾಯಿ ಕೊಡಿ. ನಾನ್ ಸೋತ್ರೆ ನನ್ ಪೇಮೆಂಟ್ ಬರ್ತಿದ್ದಾಗೆ ನಿಮ್ಗೆ ಕೊಟ್ಟು ಬಿಡ್ತೀನಿ. ಅಯ್ಯಯ್ಯೋ, ಬೇಡಪ್ಪ. ನೀವ್ ಕೇಳೋ ಪ್ರಶ್ನೆಗಳು ತಿರುಗ್ಮುರುಗಾಗಿರ್ತವೆ. ನೋ ನೋ ನೋ, ವೆರಿ ಸಿಂಪಲ್. ತಾಜ್ ಮಹಲ್ ಕಟ್ಟಿದವ್ರು ಯಾರು? ಇದೇನಾ ನಿಮ್ ಪ್ರಶ್ನೆ? ನೀವಿನ್ನು ಏನೇನ್ ಪ್ರಶ್ನೆ ಕೇಳ್ತೀರೋ ಅಂತ ಹೆದರ್ ಬಿಟ್ಟಿದೆ. ಅವ್ರು ಕೇಳೋ ಪ್ರಶ್ನೆ ಏನಾದ್ರೂ ಒಂದ್ ವಿಚಿತ್ರ ಇದ್ದೇ ಇರುತ್ತೆ. ಅಂಥದ್ದೇನಿಲ್ಲ, ಸುಮ್ನಿರ. ತಾಜ್ ಮಹಲ್ ಕಟ್ಟಿದ್ದು ಶಹಜಹಾನೇ ಅಲ್ಲ. ನಿಮ್ಮನ್ನ ಹಿಡ್ಕೊಂಡ್ರು ಅವ್ರ ಅಲ್ಲೇ. ಬೇಕಾದ್ರೆ ಹಿಸ್ಟ್ರಿ ಬುಕ್ ತೆಗೆದು ಕಣ್ಣರಳಿಸಿ ನೋಡಿ. ನಾನ್ ಹೇಳದ್ಮೇಲೆ ನೀವ್ ಚರಿತ್ರೆ ಪುಸ್ತಕ ಓದ್ತೀರ ಅಂತ ನನ್ಗೆ ಗೊತ್ತು. ತಾಜ್ ಮಹಲ್ ಕಟ್ಟಿದ್ದು ಕೂಲಿಗಳು, ಮೇಸ್ತ್ರಿಗಳು. ಅದ್ ಹೇಗೆ? ತಾಜ್ ಮಹಲ್ ಕಟ್ಟಿದ್ ಯಾರು ಅಂತ ನಿಮ್ಮನ್ನ ಕೇಳದ್ನ ಹೊರತು ಕಟ್ಟಿದ್ ಯಾರು ಅಂತ ಕೇಳಿಲ್ವಲ್ಲ. 50 ರೂಪೀಸ್ ಪ್ಲೀಸ್. ಏನ್ ತಣ್ಣಗಿದೆಯಲ್ಲ? ಸ್ವಲ್ಪ ಇಸ್ತ್ರಿ ಮಾಡ್ಕೊಳ್ಳಿ. ಆವತ್ ನೋಡಿದ್ರೆ ಒಂದ್ ವಾರಕ್ಕಾಗೋ ಊಟ ತಿಂಡಿ ಟೆಂಡರ್ ಹಾಕ್ಬಿಟ್ರಿ. ಇವತ್ತು ಒಟ್ಟಿಗೆ 50 ರೂಪಾಯಿ ಹಾಕ್ಬಿಟ್ರಲ್ಲ.
ಬಾಯಿ ಮುಚ್ಕೊಂಡು ಆ ಪಾಯಸದ ಕೆರೆಯರ್ ಅವ್ರಿಗೆ ಕೊಡು. ಏನು ಇವತ್ತು ನಿಮ್ಮ ಮನೇಲಿ ಪಾಯಸ ಮಾಡಿದಾರಾ? ನಿಮಗ್ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದೆ. ಥ್ಯಾಂಕ್ ಯು. ನಾನಿನ್ ಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು? ಇವತ್ತು ನೀವು ಪಾಯಸ ನನಗೆ ಕೊಡ್ತೀರಾ ಅಂತ ಗೊತ್ತಾಗಿದ್ದಿದ್ರೆ ನಾನು ಅನ್ನನೇ ಮಾಡ್ಕೊತಿರ್ಲಿಲ್ವೇ? ಮಾಡಿದ್ರ ತಾನೇ ಏನಾಯ್ತು? ಅದನ್ನ ನಾಯಿಗೆ ಹಾಕ್ತೀರಾ, ಅದನ್ನ ತಗೊಂಡೋಗ್ಬಿಟ್ಟು ಯಾವ್ದಾರು ಊಟ ದೊಡ್ಲಿ ಮಾರ್ಕೆತೀರಾ? ನನ್ ವಿಷಯ ಗೊತ್ತಲ್ಲ, ಮುಚ್ಕೊಂಡೋಗ ಇಲ್ಲಿಂದ. ಶಿವನೇ, ಬೆಳ್ಳ ದೂರ ದೂರ ಮಡಿಕೋಬೇಕು ಹಿಂಗೆ. ಆಮೇಲೆ ಸುತ್ತಿಗೆ ತಗೊಂಡು ರಪ್ಪ 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 ರಪ್ಪ. ಅಯ್ಯೋ ನನ್ ಕೈಲಿ ತಡ್ಕೊಳಕ್ ಆಗಕ್ಕಿಲ್ಲಪ್ಪ. ಸ್ವಲ್ಪ ತಡ್ಕೊಳ್ಳಿ, ಮೆಲ್ಲಗ್ ಮಾಡ್ತೀನಿ ಮಸಾಜ್. ಅಯ್ಯೋ ನನ್ ಕೈ ವಿಚಾರ ಅಲ್ಲ ಕಣೋ, ನಿಮ್ಮಮ್ಮ ಅವ್ರ ಕಾದಂಬರಿ ವಿಚಾರ. ನನ್ನ ಆರೋಗ್ಯ ಹಾಳಾಗೋಯ್ತು, ಕಣ್ ಕೂಡ ದೃಷ್ಟಿ ಮಂದ ಆಗೋಗಿದೆ. ಕಣ್ ಕಾಣಕ್ಕಿಲ್ಲ ಅನ್ನಿ. ಅದ್ರಲ್ಲೇ ತಿರುಗಿ ಕಡೆ ತಿರುಗೋ. ನೀನ್ ನೋಡ್ತಾ ಇದ್ರೆ ಒಳ್ಳೆ ಗುಳುದು ಎಮ್ಮೆ ತರ ಕಾಣಿಸ್ತಿದೀಯಾ. ನನಗೂ ಅಷ್ಟೇ, ನನ್ನ ಕಣ್ಣಿಗೆ ನೀವು ಏನ ಹೇಳ ಒಳ್ಳೆ ಸೀಮೆ ಹಸು ಕಣ್ಣ ಕಾಣ್ತೀರ. ಬೈತಾ ಇದೀಯೋ ಏನೇ? ನನಗ್ ಮೂಡ್ ಬಂದ್ಬಿಟ್ಟಿದೆ, ಬನ್ರಿ ಅಮ್ಮ ಬನ್ರಿ. ಅಮ್ಮ ಅವ್ರಿಗೆ ಮೂಡ್ ಬಂದ್ಬಿಟ್ಟಿದಂತೆ, ಬಾರ ಹೋಗೋಣ. ಅಯ್ಯೋ ಅಮ್ಮ ಅವ್ರು ಮೂಡು ಬಂದ್ರ ನಾನೇನು ಮಾಡ್ಲಿ, ನೀವು ತಾನೇ. ಓ ಅಯ್ಯೋ ಬರೀ ಕೆಲೋಯ್ತಾ ಇದ್ರಲ್ಲ, ಪೆನ್ ಪೇಪರ್ ತಗೊಂಡೋಗಲ್ವಾ? ಬಂದ್ರಾ? ಬಂದೆ ಕಣೆ, ಬರ್ದೇನ್ ಸಾಯ್ತೀನ? ನಿನಗ್ ಬಾತ್ರೂಮ್ ನಲ್ಲಿ ಮೂಡ್ ಬಂದ್ಬಿಟ್ರೆ ನನಗಿಲ್ಲಿ ನಾಯಿ ಪಾಡು. ಒಳಗೆ ಬಂದ್ ಬರೀತೀನಿ ತಡಿ. ಅಬ್ಬಬ್ಬಬ್ಬ, ನೀವ್ ಒಳಗಡೆ ಬಂದ್ಬಿಟ್ರೆ ನನ್ನ ಬದುಕು ನಾಯಿ ಪಾಡೆ. ಅಲ್ಲೇ ಬರ್ಕೊಳ್ಳಿ. ಹೇಳು. ಕಥಾನಾಯಕ ಕಲ್ಯಾಣ್ಗೆ ಜೋರಾಗಿ ಹೇಳ. ಓ ಶಿವ, ಕಥಾನಾಯಕ ಕಲ್ಯಾಣ್ಗೆ ತೀವ್ರವಾದ ರೋಗ ಆವರಿಸಿದೆ. ಫುಲ್ ಸ್ಟಾಪ್. ಆಯ್ತಾ? ಕಥಾನಾಯಕಿ ಕಲ್ಯಾಣಿ ಆತನ ಆರೋಗ್ಯಕ್ಕಾಗಿ 9 ಕೋಟಿ ದೇವರುಗಳನ್ನ ಪ್ರಾರ್ಥಿಸುತ್ತಾಳೆ. ನಿನಗೆ ತಲೆ ಕೆಟ್ಟಿದ್ಯೇನೆ? ದೇವರುಗಳು ಇರೋದು ಪುರಾಣದಲ್ಲಿ 3 ಕೋಟಿ ಕಣೆ. ಅಬ್ಬಬ್ಬಬ್ಬ, ಆ ಪುರಾಣ ಬರೆಯುವಾಗ ದೇವರುಗಳ ಸಂಖ್ಯೆ 3 ಕೋಟಿನೇ. ಅವ್ರಿಗೇನು ಮಕ್ಕಳು ಹುಟ್ಟಿಲ್ವಾ? ಬೆಳೆ ದೊಡ್ಡವರಾಗಿಲ್ವಾ? ಅವ್ರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ ಕಣ್ರಿ, ಅದಕ್ಕೆ 9 ಕೋಟಿ ಅಂತ ಬರೀರಿ. ಬರೀತಾ ಇದ್ದೀರಾ? ಒಡೆಗೆ 10 ಗಂಟೆ ಬರೀತಿದ್ದೀನಿ ಕಣೆ. ಅಂದಾಗೆ ಸೀರೆ ಮಾರ್ಕೆಟ್ ಬಂದ್ಬಿಟ್ಟಿದ್ದೀನಿ, ರೂಮ್ ಹೋಗಿ ಸೀರೆ ತಗೊಂಬನ್ರಿ. ಅದನ್ನು ಬರ್ಕೊಂಡಿದ್ದೀನಿ ಕಣೆ. ಅಬ್ಬಾ, ಅದನ್ನ ಬರ್ಕೋಬೇಡ್ರಿ, ನಿಜವಾಗ್ಲೂ ಸೀರೆ ಮರ್ತ್ ಬಂದಿದ್ದೀನಿ. ಟವಲ್ ಬಿಟ್ರೆ ಮೈ ಮೇಲೆ ಬೇರೆ ಏನಿಲ್ಲ. ಬೇಗ ತನ್ನಿ. ಕಾಪಿ 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 ನಿಂತ್ಕೊಳ್ಳ. ಕಾಪಿ ತರ ಜಾಗನೇನೋ ಇದು? ನೀವೆಲ್ಲಿರ್ತೀರಲ್ಲಿ ತಕೊಂಬಂದ್ ಕೊಡ್ಬೇಡವಾ? ಕೊಡಿಲಿ. ಇನ್ನೊಂದು ಕಾಪಿ ಯಾರಿಗೆ? ಅಮ್ಮ ಅವ್ರಿಗೆ. ಅಯ್ಯ, ಅವಳು ಬಾತ್ರೂಮ್ ನಲ್ಲಿ ಇದ್ದಾಳೆ ಕಣ. ಕತೆ ಬರೆಯೋರ್ ಕತೆ ನನಗ್ ಗೊತ್ತಿಲ್ವಾ? ಮೂಡಿಗೆ ಬರ್ಬೇಕು ಅಂದ್ರೆ ಕೆಲವರು ಕಾಪಿ ಕುಡಿತಾರೆ, ಕೆಲವರು ಸಿಗರೇಟ್ ಸೇರ್ತಾರೆ, ಕೆಲವರು ಎಂಡ ಕುಡಿತಾರೆ. ಅಮ್ಮ ಅವ್ರು ಮೂಡಿಗೆ ಬಂದಾರೆ ಅಂದ್ಮೇಲೆ ಕಾಪಿ ಕೊಡ್ಲೇಬೇಕು. ಅವ್ರು ಹೆಂಗನ ಇಲ್ಲಿ ಕಡು ಮುಚ್ಕೊಂಡು ತಗೊಂಡ ಕೊಡ್ಬಿಡ್ತೀನಿ. ಎಂದಾಳಿ ನನ್ನ ಮಗನೇ, ನಾನೇನ್ ಕಿವಿನಲ್ಲಿ ಹೂವ ಮುಡ್ಕೊಂಡಿದ್ದೀನ? ಅವಳು ಈಚೆಗೆ ಬಂದ್ಮೇಲೆ ನಾನೇ ಕೊಡ್ತೀನಿ, ಕೊಡಿಲಿ. ಬೇಡಪ್ಪ ಬೇಡ, ನೀವು ಕೊಡ್ಬಿಟ್ರೆ ಆಮೇಲೆ ನನ್ನ ಕೆಲಸ ತೆಗೆದಾಕ್ಬಿಡ್ತಾರ. ಅವಳಿಗೆ ಬರೀ ಟವಲ್ ನಲ್ಲಿದ್ದಾಳು. ಒಳ್ಳೇದಾಯ್ತು ಬಿಡಿ. ಅಲ್ಲ ಅವ್ರ ಮೈ ಮೇಲೆ ತಾನೇ ಟವಲ್ ಇರೋದು, ಬಾಯಲ್ವಾ ಕಾಪಿ ಕುಡಿಯೋದು, ಕೊಟ್ಬಿಡ್ತೀನಿ. ಹೊಲ್ಕ ನನ್ನ ಮಗನೇ, ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡೋಗ ಒದ್ದು ಬಿಡ್ತೀನಿ ನನ್ನ ಮಗನೇ. ನಡಿಯೋ ನೀನು. ಸೀರೆ ತಂದ್ರಾ? ಕೈ ಖಾಲಿ ಇಲ್ಲ ಕಣೆ. ಬಂದೆ 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 ಬಂದೆ. ನಿಂತ್ಕೊಳ್ಳೋ, ಹೋಗ ನಿನ್ ಕೆಲಸ ನೀನು, ಹೋಗ ನೀನು. ತತ್ತೀನಿರೇ ನಾನು. ಅಯ್ಯೋ ಬಾಬಾ, ಏ ಬಾಬಾ ಬಾಬಾ, ಇವ್ರು ನಮ್ ಏರಿಯಾಗೆ ದೊಡ್ಡ ಮನುಷ್ಯರು. ಊರಿನಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಒಂದು ಓವರ್ ಹೆಡ್ ಟ್ಯಾಂಕ್ ಕಟ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಚಂದ ವಸೂಲಿ ಮಾಡೋಕ್ ಬಂದಿದ್ದಾರೆ. ಚಂದ ಅಂದ್ರೆ ಸಹಾಯ. ವೆರಿ ಗುಡ್ ವೆರಿ ಗುಡ್. ಇಲ್ಲಿರೋ ಎಲ್ಲಾ ಕಾಲನಿಗೂ ಒಂದೊಂದು ವಾಟರ್ ಟ್ಯಾಂಕ್ ಬೇಕೇ ಬೇಕು. ಒಳ್ಳೆ ಕರಿಕೆ ಕೈ ಹಾಕಿದ್ದೀರಾ. ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ಒಂದ್ ನಿಮಿಷ. ನಮ್ ಭಾವ ನೋಡಕ್ಕಂಗ್ ಹೊರಟ ಕಾಣಿಸ್ತಾನೆ, ಅವನ್ ಹೃದಯ ತುಂಬಾ ಒಳ್ಳೇದು. ತಾನ್ಸೂರ್ ಕರ್ಣ ಇವ್ರ ಮನೆ ಮೇಲೆ ಆಗೋಗಿದ್ನಂತೆ. ಅವನ್ ಗಾಳಿ ಇವ್ರಿಗೂ ಬೀಸ್ಬಿಟ್ಟು ಯಾರು ಬಂದು ಏನೇ ಕೇಳಿ ಎತ್ತಿ 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 ಕೊಡ್ಬಿಡ್ತಾರ. ತಗಂಬಾರ. ಎರಡಕ್ಕ ಡೊನೇಷನ್. ತಗೊಂಡೋಗೋದಕ್ಕೆ ಏನಾದ್ರು ತಂದಿದ್ದೀರಾ? ಯಾಕೆ ತಂದಿದ್ದೀನಿ ಸರ್? ಇಡೀರಿ. ಹನಿ ಹನಿ ಗುಡಿದ್ರೆ ಹಳ್ಳ ಅನ್ನಲ್ವಾ? ಹಾಗೆ ಇವ್ರು ವಾಟರ್ ಟ್ಯಾಂಕ್ ಕಟ್ಟಿದ್ಮೇಲೆ ಇದನ್ನ ಉಪಯೋಗಿಸ್ಬೋದಾ? ಎಲ್ಲೋದ್ರು? ಉಚಯ ಉಚಯ, ಇದು ಯಾಕೆ ವೇಸ್ಟ್ ಆಗುತ್ತೆ? ಉಚಯ ಉಚಯ. ಅಯ್ಯೋ, ಇಷ್ಟು ಜೋರ್ ಮಳೆ ಬರ್ತಿದೆ. ಪಾಪ ಅವ್ರ ರೈಲ್ವೆ ಸ್ಟೇಷನ್ ಇರಬಹುದು. ಮನೆ ಸಾಮಾನೆಲ್ಲ ನೆನೀತಿದ್ಯೋ ಏನೋ.
ಚಳಿ ಚಳಿ ತಾಳಿನ ಈ ಚಳಿಯ ಚಳಿ 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 ಗೆಳತಿಯ ಬಾರೆ ನೀ ಚಳಿ 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 ಅಯ್ಯಯ್ಯೋ ಏನ್ರಿ ಇದು ಮಳೆ ನೆನೀತಿದ್ದೀರಾ? ಏನೋ ಮಳೆಯಲ್ಲಿ ನೆನೆಯದ ಫಸ್ಟ್ ಕ್ಲಾಸ್ ಶವರ್ ಬಾತ್ ಮಾಡ್ತಾ ಇದ್ದೀನಿ. ಈ ಮಳೆಲಿ ಯಾಕೆ ಮಳೆ ನೀರು ನೀರಲ್ವಾ? ಈ ಮಳೆ ನೀರಿಂದ ತಾನೆ ನಾವು ಭತ್ತ ಬೆಳೆಯೋದು, ಅದರಿಂದ ನಾವು ಅನ್ನನೂ ತಿನ್ಬೋದು. ಸ್ನಾನ ಮಾಡಿದ್ರೆ ಮಾತ್ರ ತಪ್ಪಾಗುತ್ತಾ? ರೀ ನಿಮಗೇನಾದ್ರೂ ತಲೆ ಇದೆಯಾ? ಈ ಮಳೆ ನೀರ್ನಲ್ಲಿ ನಿಂತ್ರೆ ನೆಗಡಿ ಆಗೋದಿಲ್ವೇನ್ರಿ? ಏನ್ರಿ ಮೀನ್ ಹುಟ್ಟಿದಾಗಿಂದ ಸಾಯವರೆಗೂ ನೀರಿನಲ್ಲಿ ಇರುತ್ತಲ್ಲ, ಅದಕ್ಕೆ ನೆಗಡಿನ ಬರುತ್ತೆ. ನಮ್ದು ಒಂಥರ ಫಿಶ್ ಬಾಡಿನೇ. ನಿಮ್ ತಮಾಷೆ ಮಾತು ಆಮೇಲೆ ಇರ್ಲಿ, ಮೊದ್ಲೇ ಕೊಳೆ ಕೆಳಗ್ ಬನ್ನಿ. ಅಯ್ಯೋ ಚಿಚಿ ಏನ್ರಿ ಇದು? ಐಮ್ ಸಾರಿ ರೀ, ಏನೋ ಗೊತ್ತಿಲ್ದೆ ಅಲ್ಲ, ನೀವು ಬೇಕು ಅಂತ ಮಾಡಿದ್ದೀರಾ. ನಾನ್ ಸಭ್ಯತೆಯಿಂದ ನಿಮ್ಮನ್ನ ಮಾತಾಡ್ಸೋದಕ್ ಬಂದ್ರೆ ನೀವು ಸಂಸ್ಕಾರ ಇಲ್ದಾರ ಹೋಗಿ ನಡ್ಕೊಂಡ್ರಿ. ಅಯ್ಯೋ ನೀನು ಅಪಾರ್ಥ ಮಾಡ್ಕೊಂಡಿದ್ದೀರಾ, ನಾನು ಆ ತರದವನಲ್ಲ ರೀ. ಆಹಾ ನೀವೆಂಥವ್ರು ಅಂತ ಈಗ ನಿರೂಪಿಸ್ತೀನಿ ರೀ. ಏನ್ರಿ ಏನ್ರಿ ರೀ ರೀ ನಮ್ಮನೆಯಲ್ಲೇ ಬಾಡಿಗೆಗಿದ್ದು ನಮ್ಮನೆ ಹುಡುಗಿ, ಅದರಲ್ಲೂ ಮದುವೆ ಆಗದೆ ಇರೋ ಹುಡುಗಿ ಜೊತೆ ಮನೆಯಲ್ಲಿ ಆಯಾ ಕುಣಿತ ಆಡಾಡೋದಕ್ಕೆ ನಿನ್ಗೆ ಎಷ್ಟೇ ಧೈರ್ಯ ಅಂತ ನಾನೇ ಕೇಳ್ತಾ ಇದ್ದೀನಿ. ನೀವು ವಿನಾಕಾರಣ ಆವೇಶ ಪಡ್ತಾ ಇದೀರಾ. ನಿಜಕ್ಕೂ ಏನ್ ನಡೀತು ಅಂದ್ರೆ? ಅದೆಲ್ಲ ನನಗೆ ಬೇಕಾಗಿಲ್ಲ, ನೀನ್ ಹೇಳ್ಬೇಕಾದ್ದು ಇಲ್ಲ. ತಕ್ಷಣ ಮನೆ ಖಾಲಿ ಮಾಡಿ, ಇಲ್ಲಿಂದ ಜಾಗ ಖಾಲಿ ಮಾಡೋ. ಏನು ಅಂದ್ರೆ ಎಳೆಯ ಹೃದಯಗಳನ್ನ ನೋಯಿಸ್ಬೇಡ್ರಿ. ಹಾ ಐಡಿಯಾ, ಎಳೆ ಹೃದಯಗಳು ಟೈಟಲ್ ಹೇಗಿದೆ ರೀ? ಬೊಂಬಾಟಾಗಿರುತ್ತೆ ಅತ್ತಿಗೆ. ಥ್ಯಾಂಕ್ ಯು ಬಾವಾ. ಇನ್ನೊಂದು ಮಾತಾಡಿದ್ರೆ ನಿನ್ ಪೆನ್ನಿಂದ ನಿನ್ನೇ ಮರ್ಡರ್ ಮಾಡ್ಬಿಡ್ತೀನಿ. ಏನೇ ದೊಡ್ಡ ಮನುಷ್ಯ, ಏನು ಮಾತಾಡ್ದೆ ನಿಂತಿದ್ದೀಯಲ್ಲ? ಏನೋ ಬುದ್ಧಿವಂತ, ಗೌರವಸ್ಥ, ವಿದ್ಯಾವಂತ ಅಂದ್ಬಿಟ್ಟು ಬಾಡಿಗೆನ ಕಡಿಮೆ ಮಾಡ್ಬಿಟ್ಟು ಮನೆ ಕೊಟ್ರೆ ಇದನ್ನೇನ ನೀನ್ ಮಾಡೋದು? ಒಳಕಲ್ ಮಾವನ ನಂತರ ಮುಖ ಮಾಡ್ಕೊಂಡು ಯಾಕೆ ಸುಮ್ಮನೆ ನಿಂತಿದ್ದೀರಾ? ಮನಸ್ಸೊಳಗೆ ಏನಿದೆ ಅಂತ ಹೇಳ್ಬಿಡತ್ತಾನೆ. ಅದೇನು ಬಗಳು? ನಾನು ಜಯ ಒಬ್ರು ತುಂಬಾ ಪ್ರೀತಿಸ್ತಾ ಇದೀವಿ. ನಿಜವಾಗ್ಲೂ ನಮ್ ಜೈನ ಹೊಟ್ಟೆ ತುಂಬಾ ಪ್ರೀತಿಸ್ತೀರಾ? ಗಾಬರಿ ಆಗಬೇಡಿ, ಎಲ್ರು ಮನಸ್ ತುಂಬಾ ಪ್ರೀತಿಸ್ತೀಯ ಅಂತ ಹೇಳೋದನ್ನ ಅಮ್ಮ ಅವರು ಹೊಟ್ಟೆ ತುಂಬಾ ಪ್ರೀತಿಸ್ತೀಯ ಅಂತ ಕೇಳ್ತಿದಾರ ಅಷ್ಟೇ. ನಾನು ಹೊಟ್ಟೆ ತುಂಬಾನು ಮನಸ್ಸು ತುಂಬಾನು ಖಂಡಿತವಾಗ್ಲೂ ಜಯನ ಪ್ರೀತಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ಈ ಕ್ಷಣ ಮನೆ ಬಿಟ್ಟು ಹೊರಟೋಗ್ತೀನಿ. ಇಷ್ಟು ದೂರ ಮುಂದುವರೆದ ಮೇಲೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದಕ್ಕೆ ಇದೇನು ಮುನ್ಸಿಪಾಲಿಟಿ ಉದ್ಯೋಗ ಅನ್ಕೊಂಬಿಟ್ಯಾ? ಹೌದು ಭವ, ಹೆಣ್ಣು ಬೆಂಕಿ ಕಡ್ಡಿ ಇವೆರಡು ಒಂದೇ. ಬೆಂಕಿ ಕಡ್ಡಿ ಒಂದೇ ಒಂದ್ಸಲ ಉರಿಯುತ್ತೆ, ಹೆಣ್ಣು ಅಷ್ಟೇ ಒಂದೇ ಒಂದ್ಸಲ ಪ್ರೀತಿಸ್ತಾಳೆ. ಈಗ ನೀನು ನನ್ ತಂಗಿನ ಬರೀ ಪ್ರೀತಿಸ್ತಿದ್ಯೋ ಇಲ್ಲ ಭಗ್ನನು ಮಾಡ್ಕೋತೀಯೋ? ಭಗ್ನ ಅಂದ್ರೆ ಲಗ್ನ ತಾನೆ? ಹೌದಯ್ಯ. ಅಂದ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡೋದಕ್ಕೆ ನಮಗೂ ಆನಂದವೇ. ಹಾಗಾದ್ರೆ ನಾನು ರೆಡಿ. ಆದ್ರೆ ನಿಮ್ ಹಿರಿಯರು ಅಂದ್ರೆ ನನಗೆ ನನ್ನ ತಾಯಿ ಬಿಟ್ರೆ ಬೇರೆ ಯಾರು ಇಲ್ಲ. ಆಕೆಗೆ ಈ ವಿಷಯ ಹೇಳ್ದೆ ಅಂದ್ರೆ